ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಹಾಕುವಂಥ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನಾನು ಸಾರಿಗೆ ಹಾಕ್ತಾ ಇದ್ದೀನಿ. ಸಾರಿ ಸಿಂಗಲ್ ಕಲರಲ್ಲಿದೆ. ಸೊ ಇಲ್ಲಿ ಪಿಂಕ್ ಕಲರ್ ಸಾರಿ, ಇದರಲ್ಲಿ ಗೋಲ್ಡ್ ಆ್ಯಂಡ್ ಕಾಪರ್ ಕಲರ್ ಕಲರಲ್ಲಿ ಝರಿವಿದೆ. ಸೊ ನಾನು ಪಿಂಕ್ ಕಲರಲ್ಲೇ ನಾನು ಥ್ರೆಡ್ನ ತಗೊಂಡಿದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆಯೇ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು. ನಾನು ಪಟ್ಟಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೊಡ್ತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ ಒಂಚೂರು ಥ್ರೆಡ್ಗಳನ್ನ ಮೂವ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅಂದರೆ ಥ್ರೆಡ್ ಏನಾದರೂ ಸಿಕ್ಕಾಕೊಂಡ್ರೆ ದಾರ ಬಿಚ್ಕೊಂಡಂದಾಗ ಅದು ಲಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಗಾಗ ಸ್ವಲ್ಪ ಮೂವ್ ಮಾಡ್ತಾ ಇರಿ. ಸೊ ಅಲ್ಲಿಂದ 2 ಟೈಮ್ಸ್ ಲಾಕ್ ಮಾಡಿದ ನಂತರ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆನ ಎಳೆಯೋದಕ್ಕೆ ಹೋಗಬೇಡಿ. ಹಾಗೆ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೆ ಲಾಕ್ನ ಮಾಡ್ಕೋಬೇಕು. 4 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೊಂಡ ನಂತರ ಅಲ್ಲಿಂದ ಮತ್ತೆ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 1 2 3 4 5 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಫಸ್ಟು ಅಲ್ಲಿಂದ 1 ಅಥವಾ 2 ಪಾಯಿಂಟು ಒಳಗಡೆ, ಅಂದರೆ ಇಲ್ಲಿ 4 ಚೈನ್ ಆದರೂ ನೋಡ್ಕೋಬೋದು. 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ನಾನು. ನೀವು ಚೈನ್ಗಳನ್ನ ಸ್ವಲ್ಪ ದೊಡ್ಡದಾಗಿ ಹಾಕೋತಾ ಇದ್ದರೆ 2 ಪಾಯಿಂಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಲಾಕ್ ಆದ ನಂತರ ನಾನಿಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಂಡ ನಂತರ 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ ನಾನಲ್ಲಿ 4 ಚೈನ್ನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು ಬಟ್ಟೆಗೆ. ಅಲ್ಲಿಂದ ಮತ್ತೆ 4 ಚೈನ್, ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ಆದಷ್ಟು ಬಟ್ಟೆನ ಎಳಿಬೇಡಿ, ಫ್ರೀಯಾಗೆ ಲಾಕ್ನ ಮಾಡ್ಕೊಳ್ಳಿ. ತೀರಾ ಟೈಟಾಗಿ ಮಾಡಿದರೂ ನಿಮಗೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಟೈಟ್ ಅನಿಸುತ್ತೆ, ದಾರ ಎಳೆಯೋದಕ್ಕೆ ಬರೋದಿಲ್ಲ. ಸೊ ಲೂಸಾಗೇ ಇರಲಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್, ಅದಾದ ನಂತರ 5 ಚೈನ್ ಮತ್ತು 3 ಟೈಮ್ಸ್ 4 ಚೈನ್ ಬರಬೇಕು. ಇಲ್ಲಿ 3 ಟೈಮ್ಸ್ 4 ಚೈನ್ ಆದ ನಂತರ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಮತ್ತೆ ಅದನ್ನು 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ನ ಮಾಡ್ಕೋಬೇಕು. 1 ಪಾಯಿಂಟ್ ಒಳಗಡೆ ಆಗುವಷ್ಟು ಲಾಕ್ನ ಮಾಡಿಕೊಂಡು ಮತ್ತೆ ಅಲ್ಲಿಂದ 4 ಚೈನ್. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 4 ಚೈನ್ 2 ಟೈಮ್ಸ್ ಬರಬೇಕು. ಮಿಡಲಲ್ಲಿ 4 ಚೈನ್ 3 ಟೈಮ್ಸ್ ಬರಬೇಕು. ನೋಡಿ, ಇದೇ ರೀತಿ ಮಾಡ್ತಾ ಹೋಗಬೇಕು. ಫೈವ್ ಚೈನ್ ಹಾಕಿ 1 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡಿ
ಮತ್ತು ಅಲ್ಲಿಂದ 3 ಟೈಮ್ಸ್ 4 ಚೈನ್. ಇದೇ ರೀತಿ ನಾನು ಕಂಪ್ಲೀಟ್ ಸೀರೆಗೆ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ನ ಮಾಡಿಕೊಂಡು 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಸೇಮ್ ಕಲರಲ್ಲಿ ನಾನು ಸೆಕೆಂಡ್ ಸ್ಟೆಪ್ನ ಕೂಡ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಇರುತ್ತಲ್ಲ, ಅದ್ರ ಮೇಲೆ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ ಇರೋದ್ರ ಮೇಲೇ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾವು ಯಾವಾಗಲೂ ಕಲ್ಲರ್ನ ಚೂಸ್ ಮಾಡಬೇಕಾದ್ರೆ ಒಂದು ಕಸ್ಟಮರ್ ಹತ್ರ ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಹಾಗೆಯೇ ಬೀಡ್ಸ್, ಇದರಲ್ಲಿ ಬೀಡ್ ಯೂಸ್ ಮಾಡಿದರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಕಸ್ಟಮರ್ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹಾಗೆ ಈ ಸೀರೆಯಲ್ಲಿ ಬೇರೆ ಯಾವುದೇ ಕಲರ್ ಕಾಂಬಿನೇಷನ್ ಇಲ್ಲದೆ ಇರೋದ್ರಿಂದ ಸೆಲ್ಫ್ ಕಲರಲ್ಲೇ ಮಾಡಬೇಕಾಗ್ತಾ ಬಂತು. ಹಾಗೆಯೇ ಅವರು ತುಂಬ ಕಡಿಮೆ ಪ್ರೈಸಲ್ಲಿರೋ ಒಂದು ಡಿಸೈನ್ನೇ ಮಾಡಿ ಅಂತ ಕೇಳಿದ್ರಿಂದಾಗಿ ನಾನು ಸಿಂಪಲಾಗಿ ಹಾಕುವಂಥ ಡಿಸೈನ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾವಾಗಲೂ ಸೆಕೆಂಡ್ ಸ್ಟೆಪ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆಗೆ ಟಚ್ ಮಾಡೋದಕ್ಕೆ ಹೋಗಬೇಡಿ ಲಾಕ್ಗಳನ್ನ. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ ನಂತರ ನೆಕ್ಸ್ಟ್ 4 ಚೈನ್ಗೆ ಒಂದ್ಸಲಿ ಸಿಂಗಲ್ ಕ್ರೋಶನ ಹಾಕೋಬೇಕು. ನೆಕ್ಸ್ಟ್ 4 ಚೈನ್ ಒಳಗೆ ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ಗೆ 2 ಸತಿ ದಾರನ ಸುತ್ತಿ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತು 2 ದಾರನ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಟ್ರಿಬಲ್ ಕ್ರೋಶ ಕಂಬನ ಮಾಡಿಕೊಳ್ಳುವಂಥದ್ದು. ನೀಡಲ್ಗೆ 2 ಸತಿ ದಾರನ ಸುತ್ತಿ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳಿ. ಮತ್ತು 2 ದಾರನ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇಲ್ಲಿ ನಾನು ಟ್ರಿಪಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕಂಬಗಳನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ. ನೀವು ಅಲ್ಲಿ ಲೆಂತನ್ನ ಏನು 5 ಚೈನ್ ಒಳಗೆ ಹೋಗಿ ದಾರ ತರ್ತೀವಲ್ಲ, ಸೊ ಆವಾಗ ನಾವು ಯಾವ ರೀತಿ ದಾರನ ಎಳ್ಕೊತೀವಿ ಅನ್ನೋದ್ರ ಮೇಲೆ ಕೂಡ ಕಂಬಗಳ ಲೆಂತ್ ಮೇಂಟೈನ್ ಆಗುತ್ತೆ. ನಾವು ಒಂದು ಕಂಬಕ್ಕೆ ಜಾಸ್ತಿ ಥ್ರೆಡ್ನ ಎಳ್ಕೊಂಡು ಇನ್ನೊಂದಕ್ಕೆ ಕಡಿಮೆ ಎಳ್ಕೊಂಡಾಗ ಅದು ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸೊ ಆದಷ್ಟು ಥ್ರೆಡ್ನ ಎಳಿಬೇಕಾದ್ರೆ ನೋಡ್ಕೊಂಡು ಎಳೀರಿ. ಕಂಬಗಳ ಲೆಂತನ್ನು ಒಂದೇ ರೀತಿ ಬರೋ ಥರ ನೋಡ್ಕೋಬೇಕು. ಹಾಗೆ ಕೌಂಟ್, ಮೊದಲನೇ ಆರ್ಜಲ್ಲಿ ಎಷ್ಟು ಕಂಬಗಳನ್ನ ನೀವು ಹಾಕಿರ್ತೀರೋ ಪೂರ್ತಿ ಸೀರೆ ಪೂರ್ತಿ ನಾವು ಆರ್ಜನ್ನು ಅಷ್ಟೇ ಕಂಬಗಳನ್ನ ಇರಬೇಕು. ಹೆಚ್ಚು ಕಡಿಮೆ ಮಾಡೋದ್ರಿಂದ ಕೂಡ ಡಿಸೈನ್ ಕೆಟ್ಟೋಗುತ್ತೆ. ಅದು ಒಂದು ಸಲ ಮಾಡಿದ ಮೇಲೆ ಮತ್ತೆ ನಿಮಗೆ ಬಿಚ್ಚಿ ಮಾಡುವಂಥದ್ದು ತುಂಬಾ ರಗಳೆ ಅನಿಸುತ್ತೆ. ಸೊ ಆದಷ್ಟು ಮಾಡ್ತಾ ಇರಬೇಕಾದ್ರೇ ಕೌಂಟ್ಗಳನ್ನ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲಿಯಾದರೂ ಲೆಂತ್ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತಂದರೆ ಅದನ್ನು ಬಿಚ್ಚಿ ಆವಾಗಲೇ ನೀವು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗಿ. ಸೊ ಈ ಒಂದು 5 ಚೈನ್ ಗ್ಯಾಪಲ್ಲಿ ನಾನು ಒಟ್ಟು 14 ಕಂಬಗಳನ್ನ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಯಾವ ರೀತಿ ಚೈನ್ಗಳನ್ನ ಹಾಕ್ಕೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನಾನಿಲ್ಲಿ ಕೌಂಟ್ನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 14ನೇ ಲಾಸ್ಟ್ ಕಂಬನ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ. ಒಟ್ಟು 14 ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಂದರೆ ಆರ್ಚನ್ನು ಎಂಡ್ ಮಾಡ್ಕೋಬೇಕು. ನಾವು ಆರ್ಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಕೂಡ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಆರ್ಚನ್ನ ಸ್ಟಾರ್ಟ್ ಮಾಡಿದ್ವಿ. ಎಂಡ್ ಮಾಡಬೇಕಾದ್ರೆ ಕೂಡ ಒಂದು ಸಿಂಗಲ್ ಕ್ರೋಶ ಹಾಕಿ ನೆಕ್ಸ್ಟ್ ನಾವು ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು.
ಅಲ್ಲಿಂದ 4 ಚೈನ್ ಈ 4 ಚೈನಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನೀವು 4 ಚೈನ್ ಆದರೂ ಹಾಕೋಬೋದು, 5 ಚೈನ್ ಆದರೂ ಹಾಕೋಬೋದು. ನಾನಿಲ್ಲಿ 4 ಚೈನ್ಗಳನ್ನೇ ಹಾಕ್ಕೊಂಡಿದ್ದೀನಿ. ಕೌಂಟ್ ಮಿಸ್ ಆಗಲ್ಲ ಒಂದೇ ರೀತಿಯಾಗಿದ್ದರೆ. ಸೊ ಅಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ ನಂತರ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ ನಾವು ನೀಡಲ್ಗೆ 2 ಸತಿ ದಾರನ ಸುತ್ತಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇದನ್ನು ತ್ರಿಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ತುಂಬಾ ಈಸಿಯಾಗಿದೆ. ಬಿಗಿನರ್ಸ್ ಈಗ ತಾನೇ ನೀವು ಕ್ರೋಶ ಕುಚ್ಚು ಕಲಿತಾ ಇದ್ದೀರಿ ಅಂತಂದರೆ ಈ ಡಿಸೈನ್ ನೀವು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಇಲ್ಲಿ ನಾನು 2 ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. 2 ಆರ್ಚ್ಗಳು ಕೂಡ ಒಂದೇ ರೀತಿಯಾಗಿ ಬಂದಿದೆ ನೋಡಿ. ಯಾಕಂದರೆ ಇಲ್ಲಿ ಕಂಬಗಳ ಲೆಂತ್ ಕೂಡ ಮೇಂಟೈನ್ ಆಗಿದೆ, ಹಾಗೆಯೇ ಕೌಂಟ್ ಕೂಡ ಒಂದೇ ರೀತಿಯಾಗಿ ಬಂದಿದೆ. ಹಾಗಾಗಿ ಎಲ್ಲೂ ಕೂಡ ಮಿಸ್ ಆಗಲಿಲ್ಲ. ಸೊ ಇದೇ ರೀತಿ ನೀವು ಕೂಡ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿ. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನನ್ನ ಅರ್ಜೆಂಟ್ ಇದ್ದಿದ್ದರಿಂದ ಕಂಪ್ಲೀಟ್ ಮಾಡಿದ್ದನ್ನು ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಇಲ್ಲಿ ನಾನು ಕುಚ್ಚು ಕಟ್ಟುವಾಗ 135 ಎಳೆ ದಾರದಿಂದ ತಗೊಂಡಿದ್ದೀನಿ, ಡಬಲ್ ಮಾಡ್ಕೋಬೇಕು ಅದನ್ನು. ಸೊ ಇಲ್ಲಿ ಕುಚ್ಚಿಗೆ ನಾವು ಪ್ಲೇಸ್ ಬಿಟ್ಟಿದ್ದೀವಲ್ಲ 4 ಚೈನ್, ಸೊ ಆ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸಿಂಪಲ್ ಆಗಿದೆ ಈ ಡಿಸೈನು. ಈ ಒಂದು ಡಿಸೈನ್ಗೆ 350ಇಂದ 400 ತನಕನೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ. ನಿಮಗೆ ಈ ಒಂದು ಡಿಸೈನ್ಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಬೇಕು ಅಂತಂದರೆ ಸೊ ಅದನ್ನು ಕೂಡ ಇಲ್ಲಿ ಸ್ಟಿಕ್ ಮಾಡ್ಕೋಬೋದು. ಸೊ ಆವಾಗ ನೀವು ಚಾರ್ಜಸ್ಗಳನ್ನ ಕೂಡ ಹೆಚ್ಚು ಮಾಡ್ಕೋಬೋದು ಇದರಲ್ಲಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.